ಇಂದಿಮವ ದೂರದರ್ಶನ ಚಂದನ ಇದು ಕನ್ನಡ ವಾಹಿನಿ. ನಮಸ್ಕಾರ. ಮುಖ್ಯಾಂಶಗಳು. ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆ ಶಾಲಾ ಶಿಕ್ಷಕರಿಗೆ 3 ವಾರಗಳ ಮಧ್ಯಂತರ ರಜೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸ್ವಾಮಿತ್ವ ಯೋಜನೆಯಡಿ ಮುಂದಿನ 3-4 ವರ್ಷಗಳಲ್ಲಿ ದೇಶದ ಎಲ್ಲ ಗ್ರಾಮೀಣ ಜನರಿಗೆ ಭೌತಿಕ ಆಸ್ತಿ ಪತ್ರ ನೀಡಿಕೆ ಗುರಿ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಪಡುಬಿದ್ರೆ, ಕಾಸರಕೋಡು ಸೇರಿದಂತೆ ದೇಶದ 8 ಕಡಲ ಕಿನಾರೆಗಳಿಗೆ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರ, ಪ್ರಕಾಶ್ ಜಾವಡೇಕರ್. ರಾಜ್ಯದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ ಸಾಧ್ಯತೆ, ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಹಲವಾರು ಶಿಕ್ಷಕರು ಕೊರೋನಾ ಸೋಂಕಿಗೆ ಒಳಗಾಗಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಆರೋಗ್ಯದ ಹಿತದೃಷ್ಟಿಯಿಂದ ನಾಳೆಯಿಂದ ಈ ತಿಂಗಳ 30ರವರೆಗೆ ಶಾಲೆಗಳಿಗೆ 3 ವಾರಗಳ ಕಾಲ ರಜೆ ನೀಡಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆದೇಶಿಸಿದ್ದಾರೆ. ಕೋವಿಡ್-19 ಸೋಂಕಿನ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಶಾಲೆಗಳನ್ನು ಪ್ರಾರಂಭಿಸದಿರಲು ಮತ್ತು ವಿದ್ಯಾಗಮ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಲು ಈಗಾಗಲೇ ಆದೇಶಿಸಲಾಗಿದೆ ಎಂದು ಹೇಳಿದ್ದಾರೆ. ಶಾಲೆಗಳಿಗೆ ಮಧ್ಯಂತರ ರಜೆ ಘೋಷಿಸಿ ಆದೇಶ ಹೊರಡಿಸುವಂತೆಯೂ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ನಿರ್ದೇಶನ ನೀಡಿರುವುದಾಗಿ ಅವರು ತಿಳಿಸಿದ್ದಾರೆ. ಮೈಸೂರು ದಸರಾ ಸಂದರ್ಭದಲ್ಲಿ ಕೋವಿಡ್-19 ಸೋಂಕು ಹರಡದಂತೆ ಕೈಗೊಳ್ಳಬೇಕಾಗಿರುವ ಮುಂಜಾಗ್ರತಾ ಕ್ರಮಗಳ ಕುರಿತು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿ ಇಂದು ಚರ್ಚೆ ನಡೆಸಿದರು. ಸಭೆಯಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್, ಮುಖ್ಯ ಕಾರ್ಯದರ್ಶಿ ಟಿಎಂ ವಿಜಯ ಭಾಸ್ಕರ್, ಆರೋಗ್ಯ ಇಲಾಖೆ ಕಾರ್ಯದರ್ಶಿ ಜಾವೇದ್ ಅಖ್ತರ್, ಕಾರ್ಯದರ್ಶಿ ಪಂಕಜ್ ಕುಮಾರ್ ಪಾಂಡೆ, ಮೈಸೂರು ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಪಾಲ್ಗೊಂಡಿದ್ದರು. ಆತ್ಮನಿರ್ಭರ ಭಾರತದ ಕಲ್ಪನೆಗೆ ಪೂರಕವಾಗಿ ಇಂದು ಚಾಲನೆ ನೀಡಿರುವ ಸ್ವಾಮಿತ್ವ ಯೋಜನೆಯು ಗ್ರಾಮೀಣ ಜನರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವಲ್ಲಿ ಸಹಕಾರಿಯಾಗಿದ್ದು, ಮುಂದಿನ 3-4 ವರ್ಷಗಳಲ್ಲಿ ದೇಶದ ಎಲ್ಲ ಗ್ರಾಮೀಣ ಜನರಿಗೆ ಭೌತಿಕ ಆಸ್ತಿ ಪತ್ರ ನೀಡಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಪ್ರಕಟಿಸಿದ್ದಾರೆ. ವರ್ಚುವಲ್ ಕಾರ್ಯಕ್ರಮದ ಮೂಲಕ ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ ಆಸ್ತಿ ಪತ್ರ ಭೌತಿಕ ವಿತರಣೆಗೆ ಚಾಲನೆ ನೀಡಿದ ಅವರು, ಕರ್ನಾಟಕ, ಹರಿಯಾಣ, ಮಧ್ಯಪ್ರದೇಶ, ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶದ ಸಾವಿರಾರು ಕುಟುಂಬಗಳಿಗೆ ಇಂದು ಅವರ ಆಸ್ತಿಗಳ ಹಕ್ಕುಪತ್ರ ನೀಡಲಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಅಧಿಕಾರ ಕಾನೂನಾತ್ಮಕ ದಾಖಲೆಯಾಗಿದ್ದು, ಗ್ರಾಮೀಣರ ವಸತಿ ಹಕ್ಕು ಅವರಲ್ಲೇ ಇರುತ್ತದೆ. ಸರ್ಕಾರ ಅದರಲ್ಲಿ ಮಧ್ಯಪ್ರವೇಶಿಸಲು ಆಗುವುದಿಲ್ಲ. ಇದು ಗ್ರಾಮೀಣರ ಬದುಕಿನಲ್ಲಿ ಐತಿಹಾಸಿಕ ಪರಿವರ್ತನೆ ತರಲಿದೆ. ಇಂದು ನಾವು ಇದಕ್ಕೆ ಸಾಕ್ಷಿಯಾಗಿದ್ದೇವೆ ಎಂದರು. ಈ ಬೃಹತ್ ಕಾರ್ಯಕ್ರಮವನ್ನು ದೇಶದ ಗ್ರಾಮೀಣರ ಏಳಿಗೆಗೆ ದುಡಿದ 2 ಮಹಾನ್ ಸುಪುತ್ರರಾದ ಭಾರತ ರತ್ನ ಲೋಕನಾಯಕ ಜಯಪ್ರಕಾಶ್ ನಾರಾಯಣ್ ಮತ್ತು ಭಾರತ ರತ್ನ ನಾನಾಜಿ ದೇಶ್ಮುಖ್ ಅವರ ಜಯಂತಿಯಂದು ಆರಂಭಿಸಲಾಗುತ್ತಿದೆ ಎಂದು ತಿಳಿಸಿದರು. ಸ್ವಾಮಿತ್ವ ಯೋಜನೆ ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ವಿವಾದಗಳು ಇತ್ಯರ್ಥವಾಗಲು ಪೂರಕವಾಗಿದೆ. ಜಮೀನು ಮತ್ತು ಮನೆಯ ಒಡೆತನದ ಪತ್ರ ದೇಶದ ವಿಕಾಸದಲ್ಲಿ ದೊಡ್ಡ ಪಾತ್ರ ನಿರ್ವಹಿಸಲಿದೆ. ಯಾವಾಗ ಸ್ವತ್ತಿನ ದಾಖಲೆ ಇರುತ್ತದೋ ಆಗ ಸ್ವತ್ತು ಸುರಕ್ಷಿತವಾಗಿರುತ್ತದೆ, ನಾಗರಿಕರ ಆತ್ಮವಿಶ್ವಾಸವೂ ಹೆಚ್ಚುತ್ತದೆ, ಗ್ರಾಮೀಣರಿಗೆ ಸಾಲ ಸೌಲಭ್ಯ ಸುಲಭವಾಗಿ ಲಭ್ಯವಾಗಲಿದೆ ಎಂದರು. आत्मनिर्भर भारत अभियान में आज देश ने एक और बड़ा कदम उठा लिया है. स्वामित्व योजना गांव में रहने वाले हमारे भाइयों ಇದಕ್ಕೂ ಮುನ್ನ ಮಾತನಾಡಿದ ಕೇಂದ್ರ ಕೃಷಿ ಮತ್ತು निर्भर बनाने में बहुत मदद करने वाली है. आज हरियाणा, कर्नाटक, मध्य प्रदेश, महाराष्ट्र, उत्तराखंड और उत्तर प्रदेश के हजारों परिवारों को उनके घरों के कानूनी कागज सौंपे गए हैं और अगले 3-4 साल में देश के हर गांव में हर घर को इस तरह के प्रॉपर्टी कार्ड देने का प्रयास किया जाएगा. और साथियों, मुझे बहुत खुशी है कि आज इतना विराट काम एक ऐसे दिन हो रहा है, इस दिवस का बहुत बड़ा महत्वपूर्ण है. आज के दिवस का
हिंदुस्तान के इतिहास में भी बहुत बड़ा महत्व है और वो निश्चित रूप से बहुत बड़ी सफलता है। ಇದಕ್ಕೂ ಮುನ್ನ ಮಾತನಾಡಿದ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ನರೇಂದ್ರ ಸಿಂಗ್ ತೋಮರ್, ಪ್ರಧಾನಿಯವರು ಅಧಿಕಾರಕ್ಕೆ ಬಂದ ದಿನದಿಂದ ಗ್ರಾಮ, ಬಡವರು ಮತ್ತು ರೈತರ ಕಲ್ಯಾಣದ ಬದ್ಧತೆಯನ್ನು ಪ್ರದರ್ಶಿಸಿದ್ದಾರೆ. ಈ ನಿಟ್ಟಿನಲ್ಲಿ ಹಲವು ಕ್ರಮ ಕೈಗೊಂಡಿದ್ದು ಗ್ರಾಮೀಣ ಜನರ ಜೀವನವನ್ನು ಸುಗಮಗೊಳಿಸಿದ್ದಾರೆ ಎಂದರು. ಹಳ್ಳಿಗಳಿಗೆ ರಸ್ತೆ ಸಂಪರ್ಕ, ವಿದ್ಯುತ್ ಪೂರೈಕೆ, ಉಜ್ವಲ ಯೋಜನೆ ಅಡಿ ಅಡುಗೆ ಅನಿಲ ಪೂರೈಕೆ, ಪ್ರತಿ ಮನೆಗೂ ಶೌಚಾಲಯ, 7 ಕೋಟಿ ಮಹಿಳೆಯರಿಗೆ ಜೀವನೋಪಾಯ ಕಲ್ಪಿಸುವ ಯೋಜನೆ ಸೇರಿದಂತೆ ಹಲವು ಪ್ರಯತ್ನಗಳು ಮಾಡಿದ್ದು ಇವೆಲ್ಲವೂ ದೇಶದ ಪ್ರಗತಿಗೆ ಪೂರಕವಾಗಿವೆ ಎಂದರು. ಸ್ವಾಮಿತ್ವ ಯೋಜನೆ ಅಡಿಯಲ್ಲಿ ಇಂದು ಆಸ್ತಿ ಪತ್ರಗಳ ಭೌತಿಕ ವಿತರಣೆಯು ಗ್ರಾಮೀಣ ಜನರಿಗೆ ತಮ್ಮ ಹಕ್ಕು ದಯಪಾಲಿಸುತ್ತದೆ ಎಂದರು. नहीं सर, ये हम कभी नहीं सोचा था सर. जो आज हमारे जो आबादी भूमि का पट्टा मिलने से हमारे परिवार और मैं हमारे सभी खुश हुए हैं सर. जब और हाँ साहब, संतुष्ट हो शरीर गए. का एक हिस्सा चला जाना यानी एक बहुत बड़ी निराशा आ जाती है, लेकिन आपने हिम्मत के साथ खुद को भी संभाला, घर को भी संभाला. जब आपको अपने घर का मालिकाना हक, आपके यहाँ उसको घरौनी कहते हैं, जब ये घरौनी मिल गया है, बिल्कुल सर, पूर्ण विश्वास हमें है इस योजना का. ಇದೇ ಸಂದರ್ಭದಲ್ಲಿ ಆಯ್ದ ಫಲಾನುಭವಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಸೇರಿದಂತೆ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳು, ರಾಜ್ಯ ಸರ್ಕಾರದ ಸಚಿವರು, ಅಧಿಕಾರಿಗಳು ವರ್ಚುವಲ್ ಸಂಪರ್ಕದ ಮೂಲಕ ಪಾಲ್ಗೊಂಡಿದ್ದರು. ಈ ಯೋಜನೆಯಡಿ 6 ರಾಜ್ಯಗಳ 763 ಗ್ರಾಮಗಳು ಅಂದರೆ ಉತ್ತರ ಪ್ರದೇಶದ 346, ಹರಿಯಾಣದ 221, ಮಹಾರಾಷ್ಟದ 100, ಮಧ್ಯಪ್ರದೇಶದ 44, ಉತ್ತರಾಖಂಡದ 50 ಮತ್ತು ಕರ್ನಾಟಕದ 2 ಗ್ರಾಮಗಳು ಸೇರಿ ಒಟ್ಟು 1 ಲಕ್ಷ ಸ್ವತ್ತಿನ ಮಾಲೀಕರಿಗೆ ಆಸ್ತಿಯ ಪತ್ರ ವಿತರಿಸಲಾಗುತ್ತಿದೆ. ಗ್ರಾಮೀಣ ಪ್ರದೇಶದ ಜನರನ್ನು ಡ್ರೋನ್ ತಂತ್ರಜ್ಞಾನದಿಂದ ಭೂ ಮಾಪನ ಮಾಡಿಸಿ ಆಸ್ತಿ ಪತ್ರ ನೀಡುವ ಕೇಂದ್ರ ಸರ್ಕಾರದ ಸ್ವಾಮಿತ್ವ ಯೋಜನೆಯಡಿ ರಾಜ್ಯದ ರಾಮನಗರದ ಫಲಾನುಭವಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿತರಿಸಿದರು. ರಾಮನಗರ ತಾಲೂಕಿನ ಎಂಜಿ ಪಾಳ್ಯ, ಮಜರೆಯ ಸೀಬಾಕಟ್ಟೆ ಹಾಗೂ ಮಾಗಡಿ ತಾಲೂಕಿನ ಬಸವಪಟ್ಟಣ ಮತ್ತು ಮಜರೆ ಶಂಭಯನ ಪಾಳ್ಯ ಗ್ರಾಮಗಳಲ್ಲಿನ 150 ಫಲಾನುಭವಿಗಳು ಮೊಬೈಲ್ಗಳಲ್ಲಿ ಡೌನ್ಲೋಡ್ ಲಿಂಕ್ ಸ್ವೀಕರಿಸಿದರು. ರಾಮನಗರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಕ್ರಮ್ ಅವರು ಸಾಂಕೇತಿಕವಾಗಿ 4 ಗ್ರಾಮಗಳ ಫಲಾನುಭವಿಗಳಿಗೆ ಆಸ್ತಿ ಕಾರ್ಡ್ ವಿತರಿಸಿದರು. ಸ್ವಾಮಿತ್ವ ಯೋಜನೆಗೆ ಇಂದು ಚಾಲನೆ ನೀಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೃತಜ್ಞತೆ ಸಲ್ಲಿಸಿದ್ದಾರೆ. ಸರಣಿ ಟ್ವೀಟ್ ಮಾಡಿರುವ ಅವರು, ಗ್ರಾಮೀಣ ಭಾರತದ ಅಭಿವೃದ್ಧಿಗೆ ಮತ್ತು ಪ್ರಗತಿಗೆ ಪ್ರಧಾನಿಯವರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಗ್ರಾಮ ಸ್ವರಾಜ್ಯದ ನಿಟ್ಟಿನಲ್ಲಿ ಇಂದು ಆರಂಭಿಸಲಾಗಿರುವ ಸ್ವಾಮಿತ್ವ ಯೋಜನೆ ಒಂದು ಮೈಲಿಗಲ್ಲಾಗಲಿದೆ ಎಂದು ಹೇಳಿದ್ದಾರೆ. ಭಾರತ ರತ್ನ ನಾನಾಜಿ ದೇಶ್ಮುಖ್ ಅವರ ಜಯಂತಿಯಂದು ಈ ಯೋಜನೆ ಅವರಿಗೆ ಸಲ್ಲಿಸುವ ನಿಜ ಶ್ರದ್ದಾಂಜಲಿಯಾಗಿದೆ ಎಂದು ತಿಳಿಸಿದ್ದಾರೆ. ದೇಶದ ಗ್ರಾಮೀಣ ಜನರಿಗೆ ಮತ್ತು ರೈತರಿಗೆ ಸ್ವತ್ತಿನ ದಾಖಲೆಯ ಡಿಜಿಟಲ್ ದಾಖಲೆ ಒದಗಿಸುವ ಸ್ವಾಮಿತ್ವ ಯೋಜನೆಗೆ ಚಾಲನೆ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಗ್ರಾಮೀಣ ರೈತಾಪಿ ಜನರಿಗೆ ಸ್ವಾತಂತ್ರ್ಯ ಕೊಡಿಸಿದ್ದಾರೆ ಎಂದು ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ಜೆಪಿ ನಡ್ಡಾ ಹೇಳಿದ್ದಾರೆ. ಬಿಹಾರದ ಬೋಧಗಯಾದಲ್ಲಿ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಅವರು, ದೇಶದ 6 ಲಕ್ಷಕ್ಕೂ ಹೆಚ್ಚು ಗ್ರಾಮೀಣ ಪ್ರದೇಶದ ಜನರಿಗೆ ಅವರ ಭೂಮಿಯ ಒಡೆತನದ ದಾಖಲೆ ದೊರಕಿಸಲು ಈ ಯೋಜನೆ ರೂಪಿಸಲಾಗಿದೆ ಎಂದು ವಿವರಿಸಿದರು. ಡ್ರೋನ್ ಮತ್ತು ಉಪಗ್ರಹ ನೆರವಿನಿಂದ ಈ ಕಾರ್ಯ ಮಾಡುತ್ತಿದ್ದು ಸ್ವತ್ತಿನ ನಿಖರ ಅಳತೆಯನ್ನು ದಾಖಲಿಸಲಾಗುತ್ತದೆ. ದೇಶ ಮೋದಿ ಅವರ ಕಲ್ಪನೆಯೊಂದಿಗೆ ಹೊಸ ಎತ್ತರಕ್ಕೆ ಏರುತ್ತಿದೆ ಎಂದು ಅವರು ಹೇಳಿದರು. डिजिटल कार्ड मिलेगा और वही कार्ड उसकी जमीन का प्रमाण बन जाएगा. इस तरीके से मोदी जी ने भारत के किसानों को आजाद कर दिया. अब आपको पटवारी के चक्कर नहीं लगाने पड़ेंगे. अब आपको जमीन का इंतकाल करने के लिए दौड़ना नहीं पड़ेगा. अब आपको जनेब लगा करके नपवाने के लिए किसी पटवारी का चक्कर नहीं लगाना पड़ेगा. अब सारे का सारा काम ड्रोन से और सैटेलाइट से और नीचे रेखा खींच करके और उधर वेरीफाई करने के बाद हर की जमीन, हर का मकान कितने फीट का है, इसका स्वामित्व कार्ड बनेगा और 6,32,000 गांव में एक व्यक्ति का स्वामित्व रिकॉर्ड बनेगा और वो मिलेगा. ये आज के दिन शुरू हुआ है, इसके लिए मैं आपको बधाई देना चाहता हूं.
ಅಂತಾರಾಷ್ಟೀಯ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರಕ್ಕೆ ಶಿಫಾರಸು ಮಾಡಲಾಗಿದ್ದ ದೇಶದ 8 ಕಡಲ ಕಿನಾರೆಗಳು ಮಾನ್ಯತೆ ಪಡೆದಿದ್ದು ಭಾರತಕ್ಕೆ ಇದು ಹೆಮ್ಮೆಯ ಕ್ಷಣ ಎಂದು ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ತಿಳಿಸಿದ್ದಾರೆ. ಇದೇ ಮೊದಲ ಬಾರಿಗೆ ಕರ್ನಾಟಕದ ಉಡುಪಿ ಜಿಲ್ಲೆ ಪಡುಬಿದರೆ ಮತ್ತು ಕಾಸರಕೋಡು ಬೀಚ್ ಸೇರಿದಂತೆ ಭಾರತದ 8 ಕಡಲ ಕಿನಾರೆಗಳನ್ನು ಪ್ರತಿಷ್ಠಿತ ಅಂತಾರಾಷ್ಟೀಯ ಪರಿಸರ ಪ್ರಮಾಣೀಕರಣ ಬ್ಲೂ ಫ್ಲಾಗ್ಗೆ ಕಳುಹಿಸಲಾಗಿತ್ತು. ಈ ಎಲ್ಲ ಕಡಲ ಕಿನಾರೆಗಳಿಗೆ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರ ದೊರೆತಿದೆ. कासरकोड और पदुबिद्री कर्नाटक में, कप्पड़ केरल में, ऋषिकोंडा आंध्र प्रदेश में और गोल्डन पुरी उड़ीसा में और राधानगर अंडमान निकोबार में. तो ये सागर किनारे हैं जिनको ये नवाजा गया है. तो इस सारी टीम की और इन सागर लोग हजारों की संख्या में इन बीच की सफाई और बाकी सब कामों में शामिल हुए. उन सबको मैं बधाई देना चाहता हूं. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಕಚೇರಿಯಲ್ಲಿ ಇಂದು ಪಕ್ಷದ ಮುಖಂಡರು, ಶಾಸಕರು, ಪರಾಜಿತ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಸದಸ್ಯರು ಹಾಗೂ ಸಂಯೋಜಕರ ಸಭೆ ನಡೆಸಿದರು. ಶಿರಾ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆ ಸಂಬಂಧ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು. ಮಾಜಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ವಿಧಾನ ಪರಿಷತ್ ಪ್ರತಿಪಕ್ಷ ಮುಖಂಡ ಎಸ್ಆರ್ ಪಾಟೀಲ್, ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್, ಟಿಬಿ ಜಯಚಂದ್ರ, ರಾಜಣ್ಣ ಮತ್ತಿತರರು ಭಾಗವಹಿಸಿದ್ದರು. ಬಳಿಕ ಡಿಕೆ ಶಿವಕುಮಾರ್ ಶಿರಾ ಮತ್ತು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಶಾಸಕರು, ವಿಧಾನಸಭಾ ಸದಸ್ಯರು ಹಾಗೂ ಹಿರಿಯ ನಾಯಕರನ್ನು ಉಸ್ತುವಾರಿಯನ್ನಾಗಿ ನೇಮಕ ಮಾಡಲಾಗಿದೆ. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನು ವಿಂಗಡಿಸಿ ಜವಾಬ್ದಾರಿ ನೀಡಲಾಗಿದೆ ಎಂದರು. ಇದೇ ವೇಳೆ ಶಿರಾ ವಿಧಾನಸಭಾ ಕ್ಷೇತ್ರದ ಪಕ್ಷದ ಅಭ್ಯರ್ಥಿ ಟಿಬಿ ಜಯಚಂದ್ರ ಅವರಿಗೆ ಬಿ ಫಾರಂ ವಿತರಿಸಿದರು. ಮಾಜಿ ಸಂಸದ ಚಂದ್ರಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ನಂತರ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಪಕ್ಷದ ಅಭ್ಯರ್ಥಿ ಕುಸುಮ ಅವರಿಗೆ ಡಿಕೆ ಶಿವಕುಮಾರ್ ಬಿ ಫಾರಂ ವಿತರಿಸಿದರು. ಈ ವೇಳೆ ಮಾಜಿ ಸಚಿವೆ ಉಮಾಶ್ರೀ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷ ಡಾ ಪುಷ್ಪಾ ಅಮರನಾಥ್ ಸೇರಿದಂತೆ ಮಹಿಳಾ ನಾಯಕರು ಇದ್ದರು. ಜನರ ಸಹಯೋಗ ಇಲ್ಲದೆ ಕೋವಿಡ್-19 ಎಂಬ ಮಹಾಮಾರಿಯ ವಿರುದ್ಧ ಹೋರಾಡಲು ಸಾಧ್ಯವಿಲ್ಲ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ಅಭಿಪ್ರಾಯಪಟ್ಟಿದ್ದಾರೆ. ವರ್ಚುವಲ್ ಮಾಧ್ಯಮದ ಮೂಲಕ ಸಂಡೇ ಸಂವಾದದಲ್ಲಿ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ವಾತಾವರಣದಲ್ಲಿ ಆಗುವ ಬದಲಾವಣೆ, ಋತು ಪರಿವರ್ತನೆ ಕೊರೋನಾ ಮೇಲೆ ಪರಿಣಾಮ ಬೀರುತ್ತದೆಯೋ ಇಲ್ಲವೋ ಎಂಬುದು ಇನ್ನೂ ಸಾಬೀತಾಗಿಲ್ಲ. ಈ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಉಸಿರಾಟದ ಕಾಯಿಲೆ ಉಲ್ಬಣವಾಗುತ್ತದೆ. ಸಾಮಾನ್ಯವಾಗಿ ವೈರಾಣುಗಳು ಶೀತ ಮತ್ತು ಶುಷ್ಕ ವಾತಾವರಣದಲ್ಲಿ ದೀರ್ಘಕಾಲ ಜೀವಂತವಾಗಿರುತ್ತವೆ. ಇದರಲ್ಲಿ ಇನ್ಫ್ಲೂಯೆಂಜಾ ವೈರಾಣು ಪ್ರಮುಖವಾಗಿದೆ. ಇದರ ಜೊತೆಗೆ ಕೊರೋನಾದ 4 ಪ್ರಕಾರದ ವೈರಾಣುಗಳು ಕೂಡ ಶೀತಕಾಲದಲ್ಲಿ ತ್ವರಿತವಾಗಿ ಪಸರಿಸುತ್ತವೆ ಎಂದರು. Actual reinfection would mean a fully recovered person getting infected by a freshly introduced virus in his or her body. ದೇಶದ ಆರೋಗ್ಯ ಸಚಿವರಾಗಿ ಪ್ರತಿಯೊಬ್ಬರ ಪ್ರಾಣ ರಕ್ಷಣೆ ತಮ್ಮ ಪ್ರಥಮ ಧರ್ಮವಾಗಿದೆ ಎಂದು ಹೇಳಿದ್ದಾರೆ. ಆಯುರ್ವೇದದಲ್ಲಿ ಕಾಯಿಲೆಯ ನಿರ್ವಹಣೆಗೆ ಸಂಬಂಧಿಸಿದಂತೆ ಸಮಗ್ರ ದೃಷ್ಟಿಕೋನವಿದೆ ಎಂದು ಪ್ರತಿಪಾದಿಸಿದ್ದಾರೆ. ಹಬ್ಬಗಳ ಪರ್ವದ ಸಂದರ್ಭದಲ್ಲಿ ಅವರು ಯಾವುದೇ ಧರ್ಮ ಅಥವಾ ದೇವರು, ಮಂದಿರ, ಮಸೀದಿ, ಪೆಂಡಾಲ್ಗಳಿಗೆ ಹೋಗಿ ವೈಭವೋಪೇತವಾಗಿ ಹಬ್ಬ ಆಚರಿಸುವಂತೆ ತಿಳಿಸುವುದಿಲ್ಲ. ದೇವರು ನೀಡಿರುವ ಈ ಜೀವನದಲ್ಲಿ ಮತ್ತೊಬ್ಬರಿಗೆ ಎಷ್ಟು ಸಹಾಯ ಮಾಡಿದರೂ ಅದು ಕಡಿಮೆಯೇ ಎಂದು ಅವರು ತಿಳಿಸಿದ್ದಾರೆ. ಪ್ರತಿಯೊಬ್ಬರೂ ಮಾಸ್ಕ್, 2 ಗಜ ಅಂತರ, ಕರ ನೈರ್ಮಲ್ಯದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿ ಸೋಂಕು ತಗುಲದಂತೆ ಎಚ್ಚರ ವಹಿಸಬೇಕೆಂದು ಮನವಿ ಮಾಡಿದರು. तो मैं एक बात साफ कर दूं कि सर्दी के मौसम में यह देखा गया है कि प्रदूषण बढ़ने पर सांस की बीमारियां बढ़ जाती हैं. सामान्य रूप से वायरस ठंड और शुष्क जलवायु में लंबे समय तक जीवित रहते हैं. इनमें इन्फ्लुएंजा वायरस प्रमुख है. इसके अलावा कोरोना के 4 अन्य प्रकार के वायरस भी हैं जो सर्दियों में तेजी से फैलते हैं. इसलिए कोरोना वायरस के संक्रमण से बचने के साथ साथ आप कोरोना से बचाव के लिए सभी जरूरी व्यवहारों का पालन अवश्य करें. द फेलुदा पेपर स्ट्रिप टेस्ट फॉर SARS-CoV-2 diagnosis has been developed by one of our premier institutions of CSIR, that is IGIB,
and has been approved by the Drug Controller General of India for a commercial launch. The kit has already been validated by the Department of Atomic Energy's National Center for Biological Science, Bangalore. Feluda was used in testing samples of over 2,000 patients during the trials at the Institute of Genomics and Integrative Biology. ಭಾರತ ಇಂದು ಮತ್ತೊಂದು ಸಾಧನೆ ಮಾಡಿದ್ದು ಕೋವಿಡ್ ಸೋಂಕಿನಿಂದ ಗುಣಮುಖರಾದವರ ಸಂಖ್ಯೆ 60,77,976 ತಲುಪಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ಪ್ರತಿನಿತ್ಯ ಕೋವಿಡ್ನಿಂದ ಗುಣಮುಖರಾಗುತ್ತಿರುವವರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿದ್ದು ದೈನಿಕ ಚೇತರಿಕೆಯಲ್ಲಿ ನಿತ್ಯ ಏರಿಕೆಯಾಗುತ್ತಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ 89,154 ರೋಗಿಗಳು ಚೇತರಿಸಿಕೊಂಡಿದ್ದಾರೆ. ಇದರೊಂದಿಗೆ ದೇಶದ ಚೇತರಿಕೆ ದರ ಶೇಕಡಾ 86.17 ತಲುಪಿದೆ. ಸತತ 8 ದಿನಗಳು ದೇಶದಲ್ಲಿ 1,000ಕ್ಕಿಂತ ಕಡಿಮೆ ಕೋವಿಡ್ ಸಂಬಂಧಿ ಸಾವು ಸಂಭವಿಸಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ಈ ಮೃತ್ಯು ಪ್ರಮಾಣ 918 ಆಗಿತ್ತು. ದೇಶದಲ್ಲಿರುವ ಒಟ್ಟು ಸಕ್ರಿಯ ಪ್ರಕರಣಗಳ ಸಂಖ್ಯೆ 8,67,496 ಆಗಿದೆ. ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ 5 ರಾಜ್ಯಗಳಲ್ಲಿ ದೇಶದಲ್ಲಿರುವ ಒಟ್ಟು ಸಕ್ರಿಯ ಪ್ರಕರಣಗಳ ಪೈಕಿ ಶೇಕಡಾ 61ರಷ್ಟಿದ್ದರೂ ಈ ರಾಜ್ಯಗಳು ಒಟ್ಟಾರೆ ಚೇತರಿಕೆಯ ದರದಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲು ಹೊಂದಿವೆ ಎಂದು ಸಚಿವಾಲಯ ತಿಳಿಸಿದೆ. ಮಾರಕ ಕೊರೋನಾ ಸೋಂಕು ಪ್ರಸರಣ ನಿಗ್ರಹದ ನಿಟ್ಟಿನಲ್ಲಿ ಪರೀಕ್ಷೆಗೆ ಒತ್ತು ನೀಡಲಾಗಿದ್ದು ಕಳೆದ 24 ಗಂಟೆಗಳ ಅವಧಿಯಲ್ಲಿ ದೇಶದಾದ್ಯಂತ 10,78,000 ಕೊರೋನಾ ಮಾದರಿಗಳ ಪರೀಕ್ಷೆ ನಡೆಸಲಾಗಿದೆ ಎಂದು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ತಿಳಿಸಿದೆ. ಇದರೊಂದಿಗೆ ದೇಶದಲ್ಲಿ ಈವರೆಗೆ ಒಟ್ಟು 8,68,00,000ಕ್ಕೂ ಅಧಿಕ ಕೊರೋನಾ ಮಾದರಿ ಪರೀಕ್ಷೆ ನಡೆಸಿದಂತಾಗಿದೆ. ಪರೀಕ್ಷೆ ಪತ್ತೆ ಮತ್ತು ಸೂಕ್ತ ಚಿಕಿತ್ಸೆಯನ್ನು ಹೆಚ್ಚಿಸುವ ಮೂಲಕ ಮಾರಕ ಕೊರೋನಾ ನಿಗ್ರಹಿಸಲು ದೇಶದಾದ್ಯಂತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ. ರಾಜ್ಯದಲ್ಲಿ ಇಂದು ಹೊಸದಾಗಿ 9,523 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 7,10,309ಕ್ಕೆ ಏರಿಕೆಯಾಗಿದೆ. ಇಂದು 10,107 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 5,08,054ಕ್ಕೆ ತಲುಪಿದೆ. ಇಂದು 75 ಮಂದಿ ಸಾವನ್ನಪ್ಪಿದ್ದು ಮೃತಪಟ್ಟವರ ಸಂಖ್ಯೆ 9,966ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 1,20,20 ಸಕ್ರಿಯ ಪ್ರಕರಣಗಳಿವೆ. 904 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೋಂಕಿನ ಖಚಿತ ಪ್ರಕರಣಗಳ ಶೇಕಡಾವಾರು ಪ್ರಮಾಣ ಶೇಕಡಾ 9.53ರಷ್ಟಿದ್ದು ಮೃತಪಟ್ಟವರ ಪ್ರಮಾಣ 0.79ರಷ್ಟಿದೆ. ಇಂದು 99,923 ಮಂದಿಗೆ ಪರೀಕ್ಷೆ ನಡೆಸಿದ್ದು ಇದುವರೆಗೂ 59,52,223 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಬೆಂಗಳೂರಿನಲ್ಲಿ 4,623 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 2,81,557ಕ್ಕೆ ಏರಿಕೆಯಾಗಿದೆ. ಇಂದು 2,656 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖಗೊಂಡವರ ಸಂಖ್ಯೆ 2,11,358ಕ್ಕೆ ಏರಿಕೆಯಾಗಿದೆ. ಸದ್ಯ 66,854 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 24 ಮಂದಿ ಮೃತಪಟ್ಟಿರುವುದು ಸೇರಿದಂತೆ ಒಟ್ಟಾರೆ 3,344 ಮಂದಿ ಸಾವನ್ನಪ್ಪಿದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಇಂತಿದೆ. ಬೆಳಗಾವಿಯಲ್ಲಿ ಮಹಿಳೆಯರ ತಂಡವೊಂದು ಕೋವಿಡ್-19 ಸೋಂಕಿನಿಂದ ಮೃತಪಟ್ಟವರನ್ನು ಸ್ಮಶಾನಕ್ಕೆ ತಂದು ಅಂತಿಮ ಸಂಸ್ಕಾರ ನಡೆಸುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ಕುರಿತು ಒಂದು ವರದಿ. ಕೋವಿಡ್-19 ಸಾಂಕ್ರಾಮಿಕ ಕಾಯಿಲೆಯ ಸಂದಿಗ್ಧತೆಯ ಸಂದರ್ಭದಲ್ಲಿ ವ್ಯಕ್ತಿಗತ ಅಂತರ ಕಾಯ್ದುಕೊಳ್ಳುವುದು ಅಗತ್ಯ ಹಾಗೂ ಅನಿವಾರ್ಯತೆ ಎದುರಾಗಿದೆ. ಒಂದು ವೇಳೆ ಸೋಂಕು ತಗುಲಿ ಮೃತಪಟ್ಟರೆ ಕುಟುಂಬ ಸದಸ್ಯರು ಅಂತಿಮ ದರ್ಶನ ಪಡೆಯುವುದಕ್ಕೂ ಅವಕಾಶ ಕಷ್ಟವಾಗಿದೆ. ಹೀಗೆ ಮೃತಪಡುವ ಅನಾಥ ಮತ್ತು ನಿರ್ಗತಿಕ ಶವಗಳನ್ನು ಸ್ಮಶಾನಕ್ಕೆ ತಂದು ಅಂತ್ಯ ಸಂಸ್ಕಾರ ನಡೆಸುವ ಕಾರ್ಯದಲ್ಲಿ ಬೆಳಗಾವಿಯ ಹೆಲ್ಪ್ ಫಾರ್ ನೀಡ್ ತಂಡ ತೊಡಗಿಸಿಕೊಂಡಿದೆ.
ಈ ತಂಡದಲ್ಲಿನ ಸದಸ್ಯರು ಯಾವುದೇ ಹಿಂಜರಿಕೆ ಇಲ್ಲದೆ ಧೈರ್ಯದಿಂದ ಶವಗಳನ್ನು ಆಸ್ಪತ್ರೆಗಳಿಂದ ಸ್ಮಶಾನಕ್ಕೆ ತಂದು ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆ ನಡೆಸುತ್ತಾರೆ. ಮೊದಲಿಗೆ ಮಾಧವಿ ಜಾಧವ ಎಂಬ ಮಹಿಳೆ ತಾವೇ ಸ್ವತಃ ಆಂಬ್ಯುಲೆನ್ಸ್ ಚಾಲನೆ ಮಾಡುತ್ತಾ ಕೊರೋನಾ ಸೋಂಕಿತ ಶವಗಳನ್ನು ಸ್ಮಶಾನಕ್ಕೆ ತಂದು ಅಂತಿಮ ಸಂಸ್ಕಾರಗೊಳಿಸುವ ಸತ್ಕಾರ್ಯವನ್ನು ಕಳೆದ 2 ತಿಂಗಳುಗಳಿಂದ ಮಾಡುತ್ತಿದ್ದಾರೆ. ಇವರಿಂದ ಪ್ರೇರಣೆ ಪಡೆದ ಮತ್ತೆ ಕೆಲ ಮಹಿಳೆಯರು ಈ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಡಿಡಿ ನ್ಯೂಸ್ನೊಂದಿಗೆ ಮಾಧುರಿ ಜಾಧವ ಕಳೆದ 6 ತಿಂಗಳಿನಿಂದ ಅಸಹಾಯಕರಿಗೆ ನೆರವು ನೀಡುತ್ತಾ ಬಂದಿದ್ದು, ಕಳೆದ 2 ತಿಂಗಳುಗಳಲ್ಲಿ 40ಕ್ಕೂ ಹೆಚ್ಚು ಶವಗಳಿಗೆ ಸ್ಮಶಾನದಲ್ಲಿ ಅಂತಿಮ ಸಂಸ್ಕಾರ ನೆರವೇರಿಸಿರುವುದಾಗಿ ತಿಳಿಸಿದರು. एम्बुलेंस चलाने का और बॉडी जो कोविड की और नॉन कोविड की जो भी बॉडीज़ है उनको उठाने का मैंने तब से काम स्टार्ट किया है और अब तक मैंने 40 के अबाउ पीपल्स जो है कोविड है नॉन कोविड है उनको मैंने सर्विस दी है. ಆಮೇಲೆ ಈಗ ಅನಾಥ ಶವಗಳಾಯ್ತು. ಆಮೇಲೆ ಕೋವಿಡ್ ತಂಡದ ಇನ್ನೋರ್ವ ಸದಸ್ಯೆ ಪ್ರೀತಿ ಬಸವರಾಜ್ ಸೋಂಕಿತ ರೋಗಿಗಳಿಗೆ ಆಮ್ಲಜನಕ ಪೂರೈಸುವಲ್ಲಿಯೂ ಮುಂದಾಗಿರುವುದಾಗಿ ಹೇಳಿದರು. ಆ ಟೈಮ್ನಾಗ ನಮ್ ಹೆಲ್ಪ್ ಫಾರ್ ನೀಡಿ ಮುಂದೆ ಬಂದ ಕೆಲಸ ಆ ಶವಗಳಿಗೂ ಅಂತಿಮ ಸಂಸ್ಕಾರ ಏನೇನು ಕೊಡ್ಬೇಕಲ್ಲ ಅದನ್ನ ಪ್ರಾಪರ್ಲಿ ಕೊಟ್ಟ ಕೆಲಸ ಅವರಿಗೆ ಒಂದು ಅಂತಿಮ ವಿದಾಯ ಹೇಳಿದ್ರು. ತಂಡದ ಪುರುಷ ಸದಸ್ಯ ಸುಧೀಂದ್ರ ಅನಗೊಳಕರ ತಮ್ಮದೊಂದು ಆಂಬ್ಯುಲೆನ್ಸ್ ಅನ್ನು ಈ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದು, ಮಹಿಳೆಯರ ಸೇವೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದರು. ಅದರಲ್ಲಿ ಒಂದು ನನ್ನ ಹತ್ರ ಇರುತ್ತೆ, ಒಂದು ಆಂಬ್ಯುಲೆನ್ಸ್ ಲೇಡೀಸ್ ಅವರು ನಡ್ಸತ್ತಾರೆ. ಮತ್ತು ಅದನ್ನು ನಡೆಸೋ ಟೈಮ್ ಅವರ ಅಂತಿಮ ಕ್ರಿಯೆನು ಡೆಡ್ ಬಾಡಿ ಕಟ್ಟೋದಿರಲಿ ಇಟ್ಟ ಅದು ಎಲ್ಲ ಮಣ್ಣು ಮಠ ಎಲ್ಲ ಅವರೇ ಮಾಡತ್ತಾರೆ ಮುಂದೋಗಿ. ತಂಡದ ವೈದ್ಯ ಸದಸ್ಯೆ ಡಾಕ್ಟರ್ ಸವಿತಾ ಕೊರೋನಾ ರೋಗಿಗಳು ಮಾನಸಿಕ ಖಿನ್ನತೆಗೆ ಒಳಗಾಗುವುದು ಸಹಜ, ಅದರಿಂದ ಬಿಡುಗಡೆಗೊಳಿಸಿ ಧೈರ್ಯ ತುಂಬುವ ಕೆಲಸ ಮಾಡುತ್ತಿರುವುದಾಗಿ ತಿಳಿಸಿದರು. तो वो सब उनके दिमाग में से उनका ब्रेन वॉश करके हम लोग वो जो उनका जो साइकोसिस होता है उसको कम करने की कोशिश करते हैं. ಕೇಂದ್ರೀಯ ತನಿಖಾ ದಳ ಸಿಬಿಐ ಉತ್ತರ ಪ್ರದೇಶದ ಹಥ್ರಸ್ ಘಟನೆಯ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದು, ಆರೋಪಿಗಳ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದೆ. ಪ್ರಕರಣದ ತನಿಖೆಗಾಗಿ ತಂಡವನ್ನು ರಚಿಸಲಾಗಿದೆ ಎಂದು ಸಿಬಿಐ ಹೇಳಿಕೆಯಲ್ಲಿ ತಿಳಿಸಿದೆ. ಆರೋಪಿಯು ಹೊಲದಲ್ಲಿ ತನ್ನ ಸಹೋದರಿಯ ಕತ್ತು ಹಿಸುಕಲು ಯತ್ನಿಸಿದ್ದ ಎಂದು ಸೋದರ ನೀಡಿರುವ ದೂರಿನಲ್ಲಿ ಆರೋಪಿಸಲಾಗಿದೆ ಎಂದು ಸಿಬಿಐ ತಿಳಿಸಿದೆ. ಉತ್ತರ ಪ್ರದೇಶ ಸರ್ಕಾರದ ಕೋರಿಕೆ ಮತ್ತು ಕೇಂದ್ರ ಸರ್ಕಾರದಿಂದ ಅಧಿಸೂಚನೆ ಮೇರೆಗೆ ಸಿಬಿಐ ಈ ಪ್ರಕರಣ ದಾಖಲಿಸಿಕೊಂಡಿದೆ. ಭಾರತ ಮಾಲಾ ಪರಿಯೋಜನೆ ಅಡಿ 2020ರಲ್ಲಿ 12,413 ಕಿಲೋಮೀಟರ್ ಉದ್ದದ ಒಟ್ಟು 322 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದ್ದು, ಇದೇ ದಿನಾಂಕದವರೆಗೆ 2,921 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಲಾಗಿದೆ ಎಂದು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ತಿಳಿಸಿದೆ. ಭಾರತ ಮಾಲಾ ಪರಿಯೋಜನೆಯ ಮೊದಲ ಹಂತದ ಯೋಜನೆಯಡಿ ಎನ್ಎಚ್ಡಿಪಿ ಮಾರ್ಗದಲ್ಲಿ ಬಾಕಿ ಉಳಿದಿರುವ 10,000 ಕಿಲೋಮೀಟರ್ ಸೇರಿದಂತೆ ಸುಮಾರು 34,800 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ 5,35,000 ಕೋಟಿ ರೂಪಾಯಿ ಅಂದಾಜು ಮಾಡಲಾಗಿದೆ ಎಂದು ತಿಳಿಸಿದೆ. ಭಾರತ ಮಾಲಾ ಪರಿಯೋಜನೆ ಹೆದ್ದಾರಿ ವಲಯದ ವ್ಯಾಪ್ತಿಯ ಕಾರ್ಯಕ್ರಮವಾಗಿದ್ದು, ಆರ್ಥಿಕ ಕಾರಿಡಾರ್ಗಳು, ಅಂತರ ಕಾರಿಡಾರ್ಗಳು ಮತ್ತು ಸಂಪರ್ಕ ಮಾರ್ಗಗಳು, ರಾಷ್ಟೀಯ ಕಾರಿಡಾರ್ಗಳ ಸಾಮರ್ಥ್ಯ ವರ್ಧನೆ, ಗಡಿ ಮತ್ತು ಅಂತಾರಾಷ್ಟೀಯ ಸಂಪರ್ಕ ರಸ್ತೆಗಳು, ಕರಾವಳಿ ಮತ್ತು ಬಂದರು ಸಂಪರ್ಕ ರಸ್ತೆಗಳು ಹಾಗೂ ಹಸಿರು ವಲಯ ಎಕ್ಸ್ಪ್ರೆಸ್ ರಸ್ತೆಗಳ ಸಮರ್ಥ ಮಧ್ಯಸ್ಥಿಕೆಯ ಮೂಲಕ ನಿರ್ಣಾಯಕ ಮೂಲಸೌಕರ್ಯದ ಕಂದಕವನ್ನು ತುಂಬಿ ದೇಶದಾದ್ಯಂತ ಸರಕು ಮತ್ತು ಪ್ರಯಾಣಿಕರ ಸಂಚಾರದ ಗರಿಷ್ಠ ಸಾಮರ್ಥ್ಯ ವರ್ಧನೆಗೆ ಗಮನ ಹರಿಸುತ್ತದೆ. ಪ್ರದೇಶ ಕುರುಬರ ಸಂಘ ಹಾಗೂ ಸ್ವಾಮೀಜಿಗಳ ನೇತೃತ್ವದಲ್ಲಿ ಕುರುಬ ಸಮುದಾಯದ ವಿವಿಧ ಪಕ್ಷಗಳ ಜನಪ್ರತಿನಿಧಿಗಳ ಸಭೆ ಬೆಂಗಳೂರಿನಲ್ಲಿ ಇಂದು ನಡೆಯಿತು. ಕಾಗಿನೆಲೆ ಗುರುಪೀಠದ ಸ್ವಾಮೀಜಿಗಳು, ವಿಧಾನ ಪರಿಷತ್ ಸದಸ್ಯರಾದ ಎಚ್ಎಂ ರೇವಣ್ಣ, ಎಚ್ ವಿಶ್ವನಾಥ್, ರಘುನಾಥ್ ರಾವ್ ಮಲ್ಕಾಪುರೆ, ಶಾಸಕ ಬಂಡೆಪ್ಪ ಕಾಶಂಪುರ್, ಮಾಜಿ ಸಂಸದ ವಿರೂಪಾಕ್ಷಪ್ಪ ಸೇರಿದಂತೆ ಸಮುದಾಯದ ಜನಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ವೇಳೆ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವ ಕೆಸಿ ಈಶ್ವರಪ್ಪ, ಕುರುಬ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಸ್ಥಾನಮಾನ ನೀಡುವ ತನಕ ಹೋರಾಟ ಮಾಡುವ ಸಂಕಲ್ಪ ತೋಡೋಣ ಎಂದು ಸಮುದಾಯದ ಜನಪ್ರತಿನಿಧಿಗಳಿಗೆ ಕರೆ ನೀಡಿದರು. ಕುರುಬ ಸಮುದಾಯವನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರೋಣ, ಜೊತೆಗೆ ಅಲ್ಲಿಯ ತನಕ ಹೋರಾಟ ಮುಂದುವರಿಸೋಣ. ಪಕ್ಷಾತೀತವಾಗಿ ನಡೆಯುತ್ತಿರುವ ಈ ಹೋರಾಟ ಬೇಡಿಕೆ ಈಡೇರುವ ತನಕ ಮುಂದುವರಿಯಲಿದೆ ಎಂದು ಹೇಳಿದರು. ವಿಧಾನ ಪರಿಷತ್ ಸದಸ್ಯರಾಗಿ ಸತತ 7ನೇ ಬಾರಿ ಆಯ್ಕೆಯಾಗುವ ಮೂಲಕ 40 ವರ್ಷ ಪೂರೈಸಿರುವ ಬಸವರಾಜ ಹೊರಟ್ಟಿ ಅವರನ್ನು ಬೆಂಗಳೂರಿನಲ್ಲಿಂದು ಆತ್ಮೀಯವಾಗಿ ಸನ್ಮಾನಿಸಲಾಯಿತು.
ಹಿರಿಯ ಕವಿ ಡಾ ಸಿದ್ದಲಿಂಗಯ್ಯ, ಶಿಕ್ಷಣ ತಜ್ಞ ಡಾ ಗುರುರಾಜ್ ಕರ್ಜಗಿ, ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಡಾ ಬಿಎಲ್ ಶಂಕರ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಪಿ ನಾಡಗೌಡ, ಮಾಜಿ ಶಾಸಕರಾದ ಬಿಆರ್ ಪಾಟೀಲ್, ಮಧು ಬಂಗಾರಪ್ಪ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ವೇಳೆ ಡಾ ಸಿದ್ದಲಿಂಗಯ್ಯ ಭಾರತೀಯ ರಾಜಕಾರಣದ ಇತಿಹಾಸದಲ್ಲಿ ಸತತ 7 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗುವ ಮೂಲಕ ಬಸವರಾಜ ಹೊರಟ್ಟಿ ಅವರು ವಿಶಿಷ್ಟ ದಾಖಲೆ ಬರೆದಿದ್ದಾರೆ. ಶಿಕ್ಷಕರ ಕ್ಷೇತ್ರವನ್ನು ಪ್ರತಿನಿಧಿಸಿ ಶಿಕ್ಷಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ಖಾಸಗಿ ಶಾಲೆಗಳು ಶಿಕ್ಷಕರಿಗೆ ಸಂಬಳ ನೀಡದ ಸಮಯದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹೇರಿ ಸಂಬಳ ಕೊಡಿಸುವ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ಕಾಲಮಾನದ ದೃಷ್ಟಿಯಿಂದ ಮಾತ್ರ ಮುಖ್ಯವಾಗಿರುತ್ತೆ, ಸಾಧನೆಯ ದೃಷ್ಟಿಯಿಂದಲೂ ಕೂಡ ಅಭಿನಂದನೀಯವಾಗಿದೆ ಅನ್ನೋದು ನಾವೆಲ್ಲ ಗಮನಿಸಬೇಕಾದ ಅಂಶವಾಗಿದೆ. 42 ವರ್ಷಗಳ ಅವಧಿ ಈ 42 ವರ್ಷಗಳ ಅನುಭವದ ಅವಧಿ 50 ವರ್ಷಗಳತ್ತ ಮುಂದುವರಿಯಲಿ ಎಂದು ಹೃದಯ ತುಂಬಿ ಹಾರೈಸಿದ್ದಾರೆ. ಹಿರಿಯ ಪತ್ರಕರ್ತ ಕೃಷ್ಣಪ್ರಸಾದ್ 40 ವರ್ಷಗಳ ಕಾಲ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗುತ್ತಾ ಬರುತ್ತಿರುವುದು ದಾಖಲೆ ಮತ್ತು ಸಾಧನೆಯೇ ಸರಿ ಎಂದು ಹೇಳಿದರು. ಅದಕ್ಕೊಂದು ಸಾಧನೆಯ ಸಮಾವೇಶ ಅಂತ ಒಂದು ನಡೆಯುತ್ತೆ ಒಂದು ವರ್ಷ. ಸೊ ನಮ್ಮ ಸಮಾಜದಲ್ಲಿ ನಮ್ಮ ಈ ವ್ಯವಸ್ಥೆಯಲ್ಲಿ ಸಾಧನೆ ಮತ್ತು ದಾಖಲೆಯ ಒಂದು ಪದಕ್ಕೆ ಅರ್ಥವೇ ಇಲ್ಲ. ಆದರೆ ಶ್ರೀ ಹೊರಟ್ಟಿಯವರದು ನಿಜವಾದ ಒಂದು ಸಾಧನೆ, ನಿಜವಾದ ದಾಖಲೆ ನನ್ನ ಮನಸ್ಸಿನಲ್ಲಿ. ನವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನ ರಾಮ್ಸನ್ ಕಲಾ ಪ್ರತಿಷ್ಠಾನ ಆಯೋಜಿಸಿರುವ ಬೊಂಬೆ ಪ್ರದರ್ಶನ ಮತ್ತು ಮಾರಾಟ ಆಕರ್ಷಣೀಯವಾಗಿದೆ. ರಾಮಲಕ್ಷ್ಮಣ, ದುರ್ಗಾದೇವತೆ, ಮೈಸೂರು ದಸರಾ ಮೆರವಣಿಗೆ, ಮೈಸೂರು ವಿಶ್ವವಿದ್ಯಾಲಯ ಸೇರಿದಂತೆ 5,000ಕ್ಕೂ ಹೆಚ್ಚು ವಿವಿಧ ಮಾದರಿಯ ಬೊಂಬೆಗಳು ಇಲ್ಲಿ ಲಭ್ಯವಿದೆ. ಪ್ರದರ್ಶನ ಆಯೋಜನೆ ಮಾಡಿರುವ ಡಿಡಿ ನ್ಯೂಸ್ನೊಂದಿಗೆ ರಾಮ್ಸನ್ ಕಲಾ ಪ್ರತಿಷ್ಠಾನದ ವಿನ್ಯಾಸಕ ರಘು ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಮುಂದಾಗಿರುವುದಾಗಿ ತಿಳಿಸಿದರು. ಸಪೋರ್ಟ್ ಆಗಲಿ ಮತ್ತು ಆ ಸಂಸ್ಕೃತಿ ಉಳಿಯಲಿ ಅನ್ನೋ ಒಂದು ಉದ್ದೇಶದಿಂದ ಮತ್ತು ಈ ಗೊಂಬೆಗಳು ತಗೊಂಡು ನಾವು ಮೈಸೂರಿನಲ್ಲಿ ಬೊಂಬೆ ಹಬ್ಬ ಆಚರಿಸೋದ್ರಿಂದ ಕಲೆ ಉಳಿಯೋದ್ರ ಜೊತೆ ಸಂಸ್ಕೃತಿ ಕೂಡ ಉಳಿಯುತ್ತೆ. ಬೊಂಬೆ ಹಬ್ಬದ ಸಂಸ್ಕೃತಿ ಈಗ ಕೆಲವು ವರ್ಷಗಳಿಂದ ನಮ್ಮ ಸಂಸ್ಕೃತಿ ಎಲ್ಲೋ ಅಳಿವಿನ ಅಂಚಿಗೆ ಹೋಗ್ತದೆ ಅಂತ ಒಂದು ನಮಗೆ ದುಗುಡ ಇದೆ ಕೂಡ. ಸೊ ಅದಕ್ಕೆ ನಮ್ಮ ಕೈಲಾದಷ್ಟು ಅಳಿಲು ಸೇವೆ ಈ ಬೊಂಬೆ ಮನೆಯ ಮುಖಾಂತರ ಮಾಡ್ತಾ ಇದೀವಿ. ಮತ್ತೆ ಬೊಂಬೆ ಮನೆ ಎಲ್ಲಿ ಅಂತ ಹುಡುಕೊಂಡು ಗ್ರಾಹಕ ಶ್ರೀನಾಥ್, ನವರಾತ್ರಿ ವೇಳೆ ಮನೆಗಳಲ್ಲಿ ಗೊಂಬೆ ಪ್ರದರ್ಶನ ಸಾಮಾನ್ಯವಾಗಿದ್ದು ಎಲ್ಲಾ ಬಗೆಯ ಬೊಂಬೆಗಳು ಇಲ್ಲಿ ಸಿಗಲಿವೆ ಎಂದರು. ಅಂಬಾರಿ ವಿಶೇಷ, ಆ ಅಂಬಾರಿ ವಿಶೇಷದಲ್ಲಿ ಪೂರ್ತಿ ಸೆಟ್ಟು ಸಿಗತ್ತೆ. ಎಲ್ಲ ಥರದ ಬೊಂಬೆಗಳು ಬಣ್ಣವಾಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಈ ಮೈಸೂರು ವಿಶೇಷ ಏನಂತಂದರೆ ಬೊಂಬೆಗಳ ಹಬ್ಬನೇ ಒಂದು ಮಾಡ್ತಾರೆ ನವರಾತ್ರಿ ಇದರಲ್ಲಿ. ಚೆಸ್.com ಆಯೋಜಿಸಿದ್ದ ಚದುರಂಗ ಸ್ಪರ್ಧೆ 2020ರ ಕಿರಿಯರ ತ್ವರಿತ ಆನ್ಲೈನ್ ಪಂದ್ಯಾವಳಿಯಲ್ಲಿ ಭಾರತದ ಯುವ ಆಟಗಾರ ನಿಹಾಲ್ ಸರಿನ್ ರಷ್ಯಾದ ವಿಶ್ವ ಜೂನಿಯರ್ 6ನೇ ಶ್ರೇಯಾಂಕಿತ ಅಲೆಕ್ಸೆ ಸರನಾ ಅವರನ್ನು ಅಂತಿಮ ಸ್ಪರ್ಧೆಯಲ್ಲಿ 18-7ರಿಂದ ಮಣಿಸಿ ಜಯಶಾಲಿಯಾಗಿದ್ದಾರೆ. ಈ ಗೆಲುವಿನೊಂದಿಗೆ $8,766 ಅಮೆರಿಕನ್ ಬಹುಮಾನ ಪಡೆದಿರುವ 16 ವರ್ಷದ ಸೆರಿನ್ 2020ರ ತ್ವರಿತ ಚೆಸ್ ಚಾಂಪಿಯನ್ಶಿಪ್ನ ಫೈನಲ್ಸ್ನಲ್ಲಿ ಆಡಲು ಅರ್ಹತೆ ಪಡೆದಿದ್ದಾರೆ. ಬಂಗಾಳಕೊಲ್ಲಿನ ವಾಯುಭಾರ ಕುಸಿತದಿಂದಾಗಿ ಮುಂಬೈ, ಕರ್ನಾಟಕ, ತಮಿಳುನಾಡು, ಕೇರಳ ಸೇರಿದಂತೆ ದಕ್ಷಿಣದ ಹಲವು ರಾಜ್ಯಗಳಲ್ಲಿ ವ್ಯಾಪಕ ಮಳೆಯಾಗುತ್ತಿದೆ. ಮಹಾರಾಷ್ಟದ ಮುಂಬೈ, ಥಾಣೆ, ಕೊಂಕಣ ಸೇರಿದಂತೆ ಹಲವು ಭಾಗಗಳಲ್ಲಿ ಮುಂದಿನ 3 ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿಯೂ ಸಹ ನಿನ್ನೆ ಭಾರೀ ಮಳೆಯಾಗಿದ್ದು, ರಾಜಧಾನಿ ಬೆಂಗಳೂರು ಸೇರಿದಂತೆ ವಿಜಯಪುರ, ಚಿತ್ರದುರ್ಗ, ಧಾರವಾಡ, ಬೆಳಗಾವಿ, ಹಾವೇರಿ, ಬಾಗಲಕೋಟೆ,
ಕೊಡಗು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆಯಾಗಿದೆ. ಮುಂದಿನ 2 ದಿನಗಳ ಕಾಲ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಮುಂದುವರಿಯುವ ಸಾಧ್ಯತೆ ಇದ್ದು, ಕೆಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊರೋನಾ ಸೋಂಕು ಹೆಚ್ಚಳ ಹಿನ್ನೆಲೆ ಶಾಲಾ ಶಿಕ್ಷಕರಿಗೆ 3 ವಾರಗಳ ಮಧ್ಯಂತರ ರಜೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಸ್ವಾಮಿತ್ವ ಯೋಜನೆಯಡಿ ಮುಂದಿನ 3-4 ವರ್ಷಗಳಲ್ಲಿ ದೇಶದ ಎಲ್ಲ ಗ್ರಾಮೀಣ ಜನರಿಗೆ ಭೌತಿಕ ಆಸ್ತಿ ಪತ್ರ ನೀಡಿಕೆ ಗುರಿ, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ಪಡುಬಿದ್ರಿ, ಕಾಸರಕೋಡು ಸೇರಿದಂತೆ ದೇಶದ 8 ಕಡಲ ಕಿನಾರೆಗಳಿಗೆ ಬ್ಲೂ ಫ್ಲಾಗ್ ಪ್ರಮಾಣಪತ್ರ, ಪ್ರಕಾಶ್ ಜಾವಡೇಕರ್. ರಾಜ್ಯದಲ್ಲಿ ಮುಂದಿನ 2 ದಿನಗಳ ಕಾಲ ಭಾರೀ ಮಳೆ ಸಾಧ್ಯತೆ, ಹಲವು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ ಸಮರ್ಥ ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.